ವೀಕ್ಷಕರೇ ನಮಸ್ಕಾರ. ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ರಾಗಿಯಿಂದ ನಾವು ರಾಗಿ ಮುದ್ದೆನ ಮಾಡ್ತೀವಿ, ರಾಗಿ ರೊಟ್ಟಿ ಮಾಡ್ತೀವಿ, ಅದ್ರ ಜೊತೆಗೆ ರಾಗಿಯಿಂದ ಸ್ವೀಟ್ಸ್ ಕೂಡ ಮಾಡ್ತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸುಲಭವಾಗಿ ಮಾಡಬಹುದಾದಂಥ ಉಕ್ಕರಿಸಿದ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಉಕ್ಕರಿಸಿದ ರಾಗಿ ರೊಟ್ಟಿ ಮಾಡೋದಕ್ಕೆ ಪದಾರ್ಥಗಳು ಕೂಡ ಜಾಸ್ತಿ ಬೇಕಾಗಿಲ್ಲ, ಅದ್ರ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ ಬನ್ನಿ. ಉಕ್ಕರಿಸಿದ ರಾಗಿ ರೊಟ್ಟಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು: ತುಪ್ಪ, 1/4 kg ರಾಗಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗಾದ್ರೆ ಈ ರಾಗಿ ರೊಟ್ಟಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನೊಂದು ಕಡಾಯಿನ ಒಲೆ ಮೇಲೆ ಇಟ್ಟಿದ್ದೀನಿ. ಈ ಕಡಾಯಿ ಬಿಸಿ ಆದ್ಮೇಲೆ ಇದಕ್ಕೆ 1 ಲೋಟಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈಗ ಈ ನೀರೆಲ್ಲ ಕುದಿಯೋವರೆಗೂ ಕಾಯಬೇಕಾಗತ್ತೆ. ಈಗ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಇದಕ್ಕೆ ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪವಾಗಿ ಸೇರಿಸ್ಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಹಂತ ಹಂತವಾಗಿ ರಾಗಿ ಹಿಟ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ಈಗ ರಾಗಿ ಹಿಟ್ಟನ್ನು ಸೇರಿಸಿದ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬಿಸಿನೀರಿನ ಜೊತೆಗೆ ರಾಗಿ ಹಿಟ್ಟೆಲ್ಲ ಸೇರ್ಕೊಂಡು ಸ್ವಲ್ಪ ಸ್ಪಾಂಜ್ ತರ ಆಗುತ್ತೆ. ಇದನ್ನ ನಾವು 5 ನಿಮಿಷ ಕೂಲ್ ಆಗೋದಕ್ಕೆ ಅಂತ ಬಿಡಬೇಕಾಗತ್ತೆ. ಈಗ ನಾನೊಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ತಣ್ಣಗಾದಂಥ ರಾಗಿ ಹಿಟ್ಟನ್ನ ಈ ಮಿಕ್ಸಿಂಗ್ ಬೌಲಲ್ಲಿ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ತುಪ್ಪನೂ ಸೇರಿಸಿ ಇದನ್ನ ಚಪಾತಿ ಮಾಡಬೇಕಾದ್ರೆ ನಾವು ಹೇಗೆ ಕಲಿಸ್ತೀವಲ್ವಾ ಅದೇ ಥರಕ್ಕೆ ಈ ಡವ್ ಕೂಡ ರೆಡಿ ಮಾಡಬೇಕಾಗತ್ತೆ. ಅದೇ ಥರ ಇದನ್ನು ಕೂಡ ರೆಡಿ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸೋದು ಬೇಕಾಗಿಲ್ಲ. ಸ್ವಲ್ಪ 1 ಅಥವಾ 2 ಸ್ಪೂನು ತುಪ್ಪನ ಸೇರಿಸಿದ್ರೆ ಸಾಕಾಗತ್ತೆ. ಬಿಸಿ ನೀರಿನ ಜೊತೆ ರಾಗಿ ಹಿಟ್ಟೆಲ್ಲ ಸೇರಿ ಸ್ಪಾಂಜ್ ತರ ಆಗತ್ತೆ. 2 ರಿಂದ 3 ಸ್ಪೂನ್ ಅಷ್ಟು ತುಪ್ಪನ ಸೇರಿಸಿ ಅದ್ರ ಜೊತೆಗೆ ಕೈಯಲ್ಲೂ ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸಿ ಇದನ್ನ ಹದವಾಗಿ ಉಂಡೆ ತರ ಮಾಡ್ಕೊಳ್ತಾ ಇದ್ದೀನಿ. ಇದೇ ತರ ನಾನು ಎಲ್ಲ ಉಂಡೆನೂ ರೆಡಿ ಮಾಡಿಟ್ಟಿದ್ದೀನಿ. ಚಪಾತಿ ಹಿಟ್ಟು ತರ ಲಟ್ಸೋದಕ್ಕೆ ತುಂಬಾನೇ ಈಸಿ ಆಗತ್ತೆ. ಯಾಕೆಂದ್ರೆ ಸ್ಪಾಂಜ್ ಟೈಪ್ ಆಗಿರೋದ್ರಿಂದ ಚಪಾತಿ ತರ ಆರಾಮಾಗಿ ಲಟ್ಟಿಸಬಹುದು. ಇದನ್ನ ಚಪಾತಿ ತರ ಆರಾಮಾಗಿ ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಒಣ ಹಿಟ್ಟನ್ನ ಸೇರಿಸಿ
ಚಪಾತಿ ಥರ ಇದನ್ನು ಲಟ್ಟಿಸ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಂ ಸೈಜ್ ರಾಗಿ ರೊಟ್ಟಿನ ರೆಡಿ ಮಾಡಿದ್ದೀನಿ. ಚೆನ್ನಾಗಿ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಬಿಸಿ ಆದ್ಮೇಲೆ ಇದಕ್ಕೆ ರಾಗಿ ರೊಟ್ಟಿನ ಹಾಕ್ತಾ ಇದ್ದೀನಿ. ನಾನು ಮೊದಲೇ ರೆಡಿ ಮಾಡ್ಕೊಂಡಂತ ರಾಗಿ ರೊಟ್ಟಿನ ಹಾಕ್ತಾ ಇದ್ದೀನಿ. ಈಗ ಒಂದ್ ಕಡೆ ಇದನ್ನ ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ನಾನು ಒದ್ದೆ ಬಟ್ಟೆಯಿಂದ ಈ ಥರ ಎಲ್ಲ ಪ್ರೆಸ್ ಮಾಡಿದರೆ ಜಾಸ್ತಿ ಆಗಿರೋ ಹಿಟ್ಟೆಲ್ಲ ಹೊಟ್ಟೋಗುತ್ತೆ. ಒಂದು ಕಡೆ ನೀಟಾಗಿ ಬೆಂದ ಇದನ್ನು ಇನ್ನೊಂದು ಕಡೆ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು ಕಡೆ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಇದನ್ನು ಇನ್ನೊಂದು ಕಡೆನೂ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ರಾಗಿ ರೊಟ್ಟಿ ಅಂತ. ಈಗ ಡೈರೆಕ್ಟ್ ಆಗಿ ಒಲೆ ಮೇಲಿಂದ ತೆಗೆದ ಮೇಲೆ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ಇದ್ದಾಗಲೇ ತುಪ್ಪ ಹಾಕಿ ರೆಡಿ ಇಟ್ಕೊಂಡ್ರೆ ಉಕ್ಕರಿಸಿದ ರಾಗಿ ರೊಟ್ಟಿ ತುಂಬಾನೇ ಸಾಫ್ಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇದೇ ತರ ನಾನು ಎಲ್ಲ ರೊಟ್ಟಿನೂ ರೆಡಿ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವಾ ವೀಕ್ಷಕರೇ, 10 ನಿಮಿಷಗಳಲ್ಲಿ ಎಷ್ಟು ಸುಲಭವಾಗಿ ರಾಗಿ ರೊಟ್ಟಿನ ಮಾಡಿ ತೋರಿಸಿದೆ ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ನೀವು ಇದೇ ತರ ರಾಗಿ ರೊಟ್ಟಿನ ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಹಾಕೋದಕ್ಕೆ ಮಾತ್ರ ಮರಿಬೇಡಿ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಉಕ್ಕರಿಸಿದ ರಾಗಿ ರೊಟ್ಟಿ ಜೊತೆ ನಂಚ್ಕೊಳ್ಳೋದಕ್ಕೆ ಸ್ಪೆಷಲ್ ಆಗಿ ಏನು ಮಾಡಬೇಕಾಗಿಲ್ಲ. ಕಾಯಿ ಚಟ್ನಿ ಮತ್ತೆ ಟೊಮ್ಯಾಟೊ ಚಟ್ನಿನ ರೆಡಿ ಮಾಡಿಟ್ಟಿದ್ದೀನಿ. ಕಾಯಿ ಚಟ್ನಿ ಅಥವಾ ಟೊಮ್ಯಾಟೊ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗಾದ್ರೆ ಇನ್ಯಾಕೆ ತಡ ಮಾಡ್ತೀರಾ? ನೀವು ಇದೇ ತರ ರಾಗಿ ರೊಟ್ಟಿನ ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.